ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಬಂದಿದ್ದೀನಿ ಮೈಸೂರಿಗೆ. ಸ್ಟಾರ್ಟಿಂಗ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಎಕ್ಸಾಮ್ ಟೆನ್ಷನಲ್ಲಿದ್ದೆ ನಾನು. ಇವಾಗ ನಮ್ಮ ಸ್ಲಿಪ್ಪರ್ ಇಲ್ಲೇ ಇದೆ. 6:47 ಆದರೂ ಇಲ್ಲೇ ಇದ್ದೀವಿ. ಮೈಸೂರಿಗೆ ಯಾಕೆ ಬಂದಿದ್ದೀನಿ ಅಂದರೆ ನಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಮೈಸೂರು ರೌಂಡ್ ಹೊಡ್ಕೊಂಬರೋಣ ಅಂತ ಬಂದಿದ್ದೆ. ಆದರೆ ಬರೀ ಚಾಮುಂಡಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗ್ತಿದೆ. ಆಲ್ರೆಡಿ ಇವಾಗ 5:45. ಸೊ ಇವಾಗ ಬೆಳಗ್ಗೆಯಿಂದ ಏನೇನಾಯಿತು ಅಂತ ನಾನು ವಿಡಿಯೋಲಿ ಹಾಕ್ತೀನಿ. ಸೊ ನಾವು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಮನೆ ಬಿಟ್ಟಿದ್ದು ಟೈಮಿಂಗ್ಸ್ ಆಲ್ಮೋಸ್ಟ್ 5:45 ಆಗಿತ್ತು. ಅದಾದಮೇಲೆ ನಾವು ಬಸ್ ಹತ್ತಿ ಕುತ್ಕೊಂಡು ಅದು ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ 5:57, ಆಲ್ಮೋಸ್ಟ್ 6 ಅಂತಲೇ ಹೇಳ್ಬೋದು. ನಾವು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ 7:50 ಆಗಿತ್ತು. ತುಂಬ ಬೇಗನೆ ರೀಚ್ ಆದ್ವಿ. ಅದಾದಮೇಲೆ ಆಟೋ ಬುಕ್ ಮಾಡಿಕೊಂಡು, ನನಗೆ ಊಬರ್ ರ್ಯಾಪಿಡೋ ಎಲ್ಲ ಮೈಸೂರಲ್ಲಿ ಅಲೋ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಯಿತು. ಸೊ ಬುಕ್ ಮಾಡ್ಕೊಂಡು ಹೊರಟ್ವಿ. ಸೊ ನನಗೆ ಎಕ್ಸಾಮ್ ಇದ್ದಿದ್ದು ಮಾನಸ ಗಂಗೋತ್ರಿ ಕಾಲೇಜ್ನಲ್ಲಿ. ಬಟ್ ಅದರಲ್ಲೂ ತುಂಬ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅದನ್ನ ಹುಡ್ಕೋ ಅಷ್ಟರಲ್ಲೇ ನನಗೆ ತುಂಬ ಕಷ್ಟ ಆಗಿದ್ದು. ನಮಗೆ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದಿದ್ದು. ಬಟ್ ಹಂಗೂ ಆಟೋ ಅಂಕಲ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಲ್ಲಿ ಇವ್ರನ್ನೆಲ್ಲ ಕೇಳಿಕೊಂಡು ಅಡ್ರೆಸ್ನ ರೀಚ್ ಆದ್ವಿ. ಆ್ಯಂಡ್ ಮಾನಸ ಗಂಗೋತ್ರಿ ಕ್ಯಾಂಪಸ್ ಬಂದು ತುಂಬ ದೊಡ್ಡದು, ನನಗೆ ಇಮ್ಯಾಜಿನೂ ಇರಲಿಲ್ಲ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು ಕ್ಯಾಂಪಸ್. ಸೊ ನಾವು ಎಕ್ಸಾಮ್ ಸೆಂಟರ್ ತಲುಪೋ ಅಷ್ಟರಲ್ಲಿ 8:30 ಆಗಿತ್ತು. ಸೊ ಬೇಗನೆ ಹೋದ್ವಿ. ಎಕ್ಸಾಮ್ಗೆ ಆ್ಯಕ್ಚುಲಿ ಬೇಗನೆ ಹೋಗಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮ್ಗೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಗೊತ್ತಿರಲ್ಲ. ಹೊಸ ಜಾಗ ಆಗಿದ್ದರೆ ನಾವು ಬೇಗ ಹೋಗೋದೇ ಒಳ್ಳೆಯದು. ಸೊ ಬೇಗ ಬಂದು ಟಿಫನ್ ಮಾಡಿ ಕೂತ್ಕೊಂಡ್ವಿ. ಹಾಗೆ ನನ್ನ ಜೊತೆ ಪದ್ಮ ಇದ್ದಿದ್ದರಿಂದ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಯಿತು. ಭಯ ಏನೂ ಆಗಲಿಲ್ಲ. ಬಟ್ ಎಕ್ಸಾಮ್ಗೆ ಹೋಗೋ ಟೈಮಿಗೆ ಭಯ ಆಯಿತು. ಯಾಕಂದರೆ ಯೂಶ್ವಲ್ ಎಕ್ಸಾಮ್ ಥರ ರಿಜಿಸ್ಟರ್ ನಂಬರ್ ಹಾಕಿ ಯಾವ ರೂಮಲ್ಲಿ ಬೀಳುತ್ತೆ ಅಂತ ಏನೂ ಮೆನ್ಷನ್ ಮಾಡಿರಲಿಲ್ಲ. ಅದರಿಂದ ನಮಗೆ ಭಯ ಆಯಿತು. ಬಟ್ ಒಬ್ಬರು ಮ್ಯಾಮ್ ಬಂದು ನಮಗೆ ಡೈರೆಕ್ಷನ್ ಮಾಡಿದ್ರು. ಏನು ಮಾಡ್ತಿದ್ವಿ? ಏನೇ ಮಾಡ್ಕೊಂತಿದ್ಯಾ? ಏನನ್ನಿಸ್ತೈತೆ ಮೈಸೂರು? ಸಕ್ಕತ್ತಾಗೈತೆ. ಅಲ್ಲ, ಮೈಸೂರು ಬಸ್ಸಲ್ಲಿ ನೋಡಿ ಸಾಂಗ್ ಹಾಕೋರಿನ ಫುಲ್ ಸಾಂಗ್ ಹಾಕೊಂತಾರಲ್ಲ. ಅಲ್ಲಿ ಮಾಮೂಲಿ ಅವತ್ತು ಒಂದಿನ ಯಾರೋ ಸಾಂಗ್ ಸೊ ಎಕ್ಸಾಮ್ ಮುಗ್ದಿದ ತಕ್ಷಣ ನಾವು ಬಂದಿದ್ದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ. ತುಂಬ ರಶ್ ಇತ್ತು, ಬಟ್ಟೆ ರಶ್ ಇದೆ. ಪದ್ದು ಅಯ್ಯೋ, ಯಾರದು ಯಾರದು ಯಾರು ಪಾಪ ಯಾರದು? ಅವರು ವಿಡಿಯೋ ಮಾಡಕ್ ಹೋದ್ರು, ಓಡ್ಸಕ್ ಹೋದ್ರು ಅನ್ಕೊಂಡೆ. ನಾನು ಹಂಗೆ ಓಡ್ಸಕ್ ಹೋದ್ರು ಅನ್ಕೊಂಡೆ. ನಿಂತ್ಕೊಂಡು ಫೋಟೋ ಮಾತ್ರ ತೆಗಿತಾರಪ್ಪ.
ಸಂಡೇ ಆಗಿದ್ದರಿಂದ ಜನನೂ ಜಾಸ್ತಿ ಇತ್ತು, ರಶ್ ಇತ್ತು. ಮತ್ತು ಎರಡೆರಡು ಲೈನ್ಸ್ ಮಾಡಿದರು. ಫ್ರೀ ದರ್ಶನಕ್ಕೆ ಒಂದು ಲೈನು ಮತ್ತು ದುಡ್ಡು ಕೊಟ್ಟು ದರ್ಶನ ಮಾಡೋ ಒಂದು ಲೈನ್ ಬೇರೆ ಇತ್ತು. ಅದರಿಂದ ತುಂಬ ಕಷ್ಟ ಆಯಿತು ನಿಂತು. ಅದರಲ್ಲಿ ನಮಗೆ ಎಂಟರ್ಟೈನ್ ಮಾಡಿದ್ದಂದರೆ ಈ ಕೋತಿಗಳೇ. ಚೆನ್ನಾಗಿ ಆಟಾಡ್ಕೊಂಡಿದ್ವಿ. ಎಲ್ಲನೂ ಕುತ್ಕೊಂಡು ತಿನ್ಕೊಂಡು ಎಲ್ಲರ ಹತ್ರನೂ. ಲಾಸ್ಟಲ್ಲಿ ಫೀಡಿಂಗ್ ಬಾಟಲ್ನ ಎತ್ಕೊಂಡು ಹೋಗ್ಬಿಡ್ತು ಅದು ಒಂದು ಪಾಪುದು. ಆದರೆ ನನಗೆ ಒಂದು ಇಷ್ಟ ಆಗಿಲ್ಲದೆ ಇರೋ ವಿಷಯ ಅಂದರೆ ತಿಂದು ಎಲ್ಲ ಪೇಪರ್ನೆಲ್ಲ ಅಲ್ಲೇ ಎಸ್ತಿದ್ದು. ದೇವಸ್ಥಾನದಲ್ಲೂ ಬಿಡಲ್ಲ. ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಟ್ಕೋಬೇಕು ನಮ್ಮ ಜನಗಳು. ಹೆಂಗೆ ಎಸ್ತಿದ್ದಾರೆ ನೋಡಿ ದೇವಸ್ಥಾನದ. ಅವ್ರು ಕ್ಲೀನ್ ಮಾಡ್ತಾರೆ ಸರಿ, ಬಟ್ ನಾವು ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆ್ಯಕ್ಚುಲಿ. ನೋಡಿ ಹೆಂಗೆ ಬಿಸಾಕಿದ್ದಾರೆ. ಅದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ, ಅದು ದರ್ಶನದ ಲೈನಲ್ಲಿ ಹಿಂಗೆ ಇಟ್ಕೊಳ್ಳೋದು. ಆ್ಯಕ್ಚುಲಿ ಆವಾಗಲೇ ಸ್ಟಾರ್ಟಿಂಗ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಎಕ್ಸಾಮ್ ಟೆನ್ಷನಲ್ಲಿದ್ದೆ ನಾನು. ಇವಾಗ ನನ್ನ ಜೊತೆ ಇರೋದು ಪದ್ಮ. ಹಾಯ್. ಸೊ ಹೆಂಗಿತ್ತು ದೇವಸ್ಥಾನ? ಸಕ್ಕದಾಗಿತ್ತು. ದರ್ಶನ ಮಾಡೋ ಅಷ್ಟರಲ್ಲಿ ತುಂಬ ರಶ್, ತುಂಬ ಲೇಟ್ ಆಗೋದು. ಎಷ್ಟೊತ್ತಿಗೆ ನಾವು ಹೊರಟಿದ್ದು? 12:30 ಸ್ಟಾರ್ಟ್ ಮಾಡಿದ್ದು 12:30. ಅಷ್ಟರಲ್ಲೇ ನಮ್ಮ ದರ್ಶನ ಮಾಡೋಷ್ಟೊತ್ತಿಗೆ 5:45 ಆಗೋಯ್ತು. ಸೊ ಚೆನ್ನಾಗಿತ್ತು ದರ್ಶನ, ಚೆನ್ನಾಗಿತ್ತು. ಫೋಟೋ ತೆಕ್ಕೊಳಕ್ಕಾಗಲಿಲ್ಲ ನೀಟಾಗಿ, ಹಂಗೂ ಬಿಡಲಿಲ್ಲ. ಸ್ವಲ್ಪ ಟ್ರೈ ಮಾಡಿ ಫೋಟೋ ತೆಕ್ಕೊಂಡು ಬಂದ್ವಿ. ಆದರೆ ಮೈಸೂರು ಅರಮನೆ ಹೋಗ್ಬೇಕಿತ್ತು ಅಂದ್ಕೊಂಡ್ವಿ, ಅದಾಗಲಿಲ್ಲ. ಇಲ್ಲೇ ಟೈಮ್ ಆಗೋಯ್ತಲ್ಲ ದರ್ಶನ ಮುಗಿಸೋ. ಇವಾಗ ನಾವು ಮನೆಗೆ ಹೊರಡ್ತೀವಿ. ಇವಾಗ ಮನೆ ಹೊರಡ್ತೀವಿ. ಕೊಡ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಸ್ಲಿಪ್ಪರ್ ಇಲ್ಲೇ ಇದೆ. ಎಲ್ಲೋ ಯಾರು ಎತ್ಕೊಂಡ್ಬಿಟ್ಟಿರ್ತಾರೆ ಅಂದ್ಕೊಂಡ್ಬಿಟ್ಟಿದ್ವಿ ಆ್ಯಕ್ಚುಲಿ. ಹಂಗೆ ಹೇಳಿ ನನಗೆ ಎತ್ಕೊಂಡಿಲ್ಲ ಸದ್ಯ. ಇವಾಗ ಮನೆಗೆ ಹೋದರೆ ಸಾಕು, ಬೇಗ ಟೈಮ್ ಆಗಿದೆ. ಇವಾಗ ನಾವು ಎಲ್ಲಿ ಹೋಗ್ಬೇಕು? ಸಿಟಿ ಬಸ್ ಸ್ಟ್ಯಾಂಡ ಸಬರ? ಎರಡು ಹೋಗೋಣ. ಅದಕ್ಕೆ ಹೇಳಬೇಕು, ಎರಡು ಬೇರೆ ಬೇರೆ. ಸಿಟಿ ಬಸ್ ಸ್ಟಾಪ್ ಅಂದರೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಸಬರಿಗೆ. ಅದಕ್ಕೆ ನಾವು ಡೈರೆಕ್ಟ್ ಸಬರಿಗೆ ಹೋಗ್ಬೇಕು. ಕೈಯನ್ನು ಆಕ್ಚುಲಿ ಹಂಗೆ ತಿನ್ನಬೇಕು. ಹಂಗೆ ತಿನ್ನೋದಲ್ಲ. ನಾನು ತುಂಬ ಸಲ ತಿಂದಿದ್ದೀನಿ ಅವಾಗಲೇ. ಮೈಸಾಸುರ ಟೈಮ್ ಎಷ್ಟು? 6:47. 6:47 ಆದರೂ ಇಲ್ಲೇ ಇದ್ದೀವಿ. ಇವಾಗ ಬಸ್ ಹತ್ಕೊಂಡು ಹೋಗ್ಬೇಕು. ಬಟ್ ಆ್ಯಕ್ಚುಲಿ ನಮಗೆ ಅರಮನೆ ನೋಡೋಕ್ಕೆ ಟೈಮ್ ಸಾಕಾಗಿಲ್ಲ ಅನ್ನೋದೇ ಬೇಜಾರು. ಸೊ ಹಂಗೂ ಓಕೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.